ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್, ಗ್ಯಾರಂಟಿ ಯೋಜನೆಗಳ ಮರುಪರಿಷ್ಕರಣೆ ನಡೀತಾ ಇದೆ. ಮರುಪರಿಶೀಲನೆ ಮಾಡ್ತಿದ್ದಾರೆ ದಾಖಲಾತಿಗಳನ್ನ. ಹಾಗಾದ್ರೆ ಯಾವ ತರ ಮಾಡ್ತಿದ್ದಾರೆ, ಇದಕ್ಕೆ ಅಂತಾನೆ ಒಂದು ಆ್ಯಪ್ನ ಕೂಡ ಮಾಡ್ತಿದ್ದಾರಂತೆ ಸರ್ಕಾರದ ಕಡೆಯಿಂದ. ಇದು ಹೇಗೆ ಪರಿಷ್ಕರಣೆ ಮಾಡ್ತಾರೆ, ಯಾವೊಂದು ಪ್ರೊಸೀಜರ್ ನಡೆಯುತ್ತೆ, ಪ್ರತಿಯೊಂದನ್ನು ಕೂಡ ಈ ಒಂದು ಪರಿಷ್ಕರಣೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಅತಿ ಶೀಘ್ರದಲ್ಲೇ ಪರಿಷ್ಕರಣೆ ಕೂಡ ಶುರುವಾಗ್ತಾ ಇದೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿನ ಸಿಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ನನ್ನ ವಿಡಿಯೋಸ್ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಖಂಡಿತ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಸ್, ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, ದಾಖಲೆಗಳನ್ನ ಪರಿಷ್ಕರಣೆ ಮಾಡ್ತಿದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ, ಅನರ್ಹರನ್ನ ಈ ಒಂದು ಯೋಜನೆಗಳಿಂದ ದೂರ ಇಡಬೇಕು ಅಂದ್ಬಿಟ್ಟು ಈ ಒಂದು ಪರಿಷ್ಕರಣೆ ಮಾಡ್ತಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ, ಮರು ಅರ್ಜಿ ಸಲ್ಲಿಸೋದು ಬೇಡ, ಈಗಿರೋ ದಾಖಲೆಗಳನ್ನೇ ಮರುಪರಿಶೀಲನೆ ಮಾಡೋಣ ಅಂದ್ಬಿಟ್ಟು ಮೊನ್ನೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳ ಸಭೆನ ಕರೆದಿದ್ರು. ಅಲ್ಲಿ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು ಏನು ಅನ್ನೋದನ್ನ ನನಗೆ 3 ದಿವಸದಲ್ಲಿ ನೀವು ಮಾಹಿತಿನ ಕೊಡಬೇಕು ಅಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳಿಗೆ ತಿಳಿಸಿದ್ರು. ಇವಾಗ ಕಂಪ್ಲೀಟಾಗಿ ಮಾಹಿತಿನ ಬಂದಿದೆ. ಯಾವ ರೀತಿ ಮಾಡ್ತಾರೆ ಏನು ಅಂತ ನೀವು ಕೇಳೋದಾದ್ರೆ, ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಆ್ಯಪ್ನ ಮಾಡ್ತಿದ್ದಾರಂತೆ ಸರ್ಕಾರದ ಕಡೆಯಿಂದ. ಯಾವ ರೀತಿ ಆ್ಯಪ್ ವರ್ಕ್ ಆಗುತ್ತೆ ಅಂತಂದರೆ, ಮನೆಗೆ ನಿಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಪರಿಷ್ಕರಣೆ ಮಾಡುವಂಥದ್ದು. ಹೇಗೆ SIR ಎಲ್ಲ ನಿಮಗೆ ಮನೆಗೆ ಬರ್ತಾರೆ ಅಧಿಕಾರಿಗಳು, ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ನೀವು ನಿಮ್ಮ ಆಧಾರ್ ಕಾರ್ಡ್, ವೋಟರ್ ID ಇದು ಡಾಕ್ಯುಮೆಂಟ್ನೆಲ್ಲ ಕೊಟ್ಟರೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ನೀವು ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಪರಿಷ್ಕರಣೆ ಪ್ರೊಸೀಜರ್ ಮುಗಿಯುತ್ತೆ. 12 ಕ್ವಶನ್ಸ್ನ ಕೇಳ್ತಾರೆ. ಮನೆ ಬಾಗಿಲಿಗೆ ಅಧಿಕಾರಿಗಳು ಬರ್ತಾರೆ. ಯಾರೆಲ್ಲ ಯೋಜನೆಗಳ ಫಲಾನುಭವಿಗಳಿದ್ದೀರಾ, ನಿಮ್ಮ ಮನೆಗೇನೆ ಬಂದು ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ನ ನೀವು ತೋರಿಸ್ಬೇಕಾಗತ್ತೆ. ಫಸ್ಟು ನಿಮಗೆ 12 ಕ್ವಶನ್ಸ್ ನಾನು ಆಗಲೇ ಹೇಳ್ದಂಗೆ ಅಧಿಕಾರಿಗಳು ಫಸ್ಟ್ ಬಂದು ಯಾರೆಲ್ಲ ಫಲಾನುಭವಿಗಳಿದ್ದೀರಾ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ಗೆ OTP ಬರುತ್ತೆ. ಸೊ ಆ OTPನ ಎಂಟರ್ ಮಾಡಿ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಯಾರ ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಈ ಒಂದು ಗ್ಯಾರಂಟಿ ಯೋಜನೆಗಳ ಹಣನ ಪಡ್ಕೊಳ್ತಾ ಇದ್ದೀರಾ, ಸೌಲಭ್ಯನ ತೊಗೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಅಡ್ರೆಸ್ ವೆರಿಫೈ ಮಾಡೋದು, ಹಾಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ದಾಖಲೆಗಳನ್ನ ತೊಗೊಂಡು ಅದನ್ನು ಚೆಕ್ ಮಾಡೋ ಅಂಥದ್ದು, ವೋಟರ್ ID, ಆಧಾರ್ ಕಾರ್ಡ್. ಸೊ ಈ ಡಾಕ್ಯುಮೆಂಟ್ನೆಲ್ಲ ಕೊಟ್ಟರೆ ಅಧಿಕಾರಿಗಳು ಅದ್ರ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ನೀವು ಅರ್ಹರಿದ್ದೀರಾ ಅನರ್ಹರಿದ್ದೀರಾ ಏನು ಅಂದ್ಬಿಟ್ಟು. ಹಾಗಾಗಿ ಅಧಿಕಾರಿಗಳೇ ಮನೆಗೆ ಬಂದು ಪರಿಷ್ಕರಣೆ ಮಾಡುವಂಥದ್ದು. ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಆ್ಯಪ್ನ ಕೂಡ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಈ ಒಂದು ಮರುಪರಿಶೀಲನೆ ಏನು ಮಾಡ್ತಿದ್ದಾರೆ ಅದು ಶುರುವಾಗುತ್ತೆ. 10 ದಿವಸದಲ್ಲಿ ಈ ಒಂದು ಪರಿಷ್ಕರಣೆ ಏನು ಪ್ರೊಸೀಜರ್ಸ್ ಇರುತ್ತೆ 10 ದಿವಸದಲ್ಲಿ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂದ್ಬಿಟ್ಟು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು. ನೆಕ್ಸ್ಟ್ ನಿಮಗೆ ಅನಿಸ್ಬೋದು, ಯಾರು ಬಂದು ಸರ್ವೆ ಮಾಡ್ತಾರೆ, ಯಾವ ಅಧಿಕಾರಿಗಳು ಬರ್ತಾರೆ ಅಂತ ಹೇಳೋದಾದರೆ, ಇದಕ್ಕೆ ಅಂತಾನೆ 4,000 ಸಮಿತಿಯ ಸಿಬ್ಬಂದಿಗಳು, ಅಂದರೆ 4,000 ಅಧಿಕಾರಿಗಳು, ಅಂದರೆ ಈ ಗ್ಯಾರಂಟಿ ಯೋಜನೆ ಸಮಿತಿ ಏನಿದೆ ಆ ಸಿಬ್ಬಂದಿಗಳು ಬರ್ತಾರೆ. ಜೊತೆಗೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಇಲಾಖೆ ಸಿಬ್ಬಂದಿಗಳು, ಇವರುಗಳೆಲ್ಲ ಸೇರಿಕೊಂಡು ಒಟ್ಟಿನಲ್ಲಿ ಇನ್ನೊಂದು ವಾರದೊಳಗೆ ಶುರುವಾಗ್ತಿದೆ ಈ ಒಂದು ಪರಿಷ್ಕರಣೆ. 10 ದಿವಸದಲ್ಲಿ ಮುಗಿಸ್ಬೇಕು. ಯಾಕಂದರೆ ಇದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಈಗ ಅರ್ಹರು ಅನರ್ಹರನ್ನ ಪತ್ತೆ ಹಚ್ಚಬೇಕು ಅಂತ ಈ ಪ್ರೊಸೀಜರ್ ಜಾಸ್ತಿ ದಿನ ಮುಂದುವರಿಸಿದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅಥವಾ ಯಾರು ಈ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಯಾರು ಅರ್ಹರಿರ್ತಾರೆ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅರ್ಹರಿಗೆ ಯಾವುದೇ ರೀತಿ ಈ ಒಂದು ಪರಿಷ್ಕರಣೆಯಿಂದ ತೊಂದರೆ ಆಗಬಾರ್ದು ಅಂದ್ಬಿಟ್ಟು 10 ದಿವಸದಲ್ಲಿ ಮುಗಿಸ್ಬೇಕು ಅಂದ್ಬಿಟ್ಟು ಇಷ್ಟು ಜನ ಸೇರಿಕೊಂಡು ಮಾಡ್ತಿದ್ದಾರೆ. 4,000 ಸಮಿತಿ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಹಾಗೆ ಅಂಗನವಾಡಿ ಟೀಚರ್ಸ್ಗಳಾಗಿರ್ಬೋದು ಅಥವಾ ಇಲಾಖೆ ಅಧಿಕಾರಿಗಳು, ಇವ್ರುಗಳೆಲ್ಲ ಸೇರಿಕೊಂಡು ಈ ಒಂದು ಪರಿಷ್ಕರಣೆ ಏನು ಪ್ರೊಸೀಜರ್ ಇರುತ್ತೆ ಮಾಡ್ತಿದ್ದಾರೆ. ನಿಮ್ಮ ಮನೆಗೆ ಬಾಗಿಲಿಗೆ ಬರ್ತಾರೆ. ಅವ್ರು ಕೇಳೋ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಿ. ಸಿಂಪಲ್ ಆಗಿ ಕೇಳ್ತಾರೆ, ನಿಮ್ಮ ಮನೆ ಅಡ್ರೆಸ್ ಏನು, ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರ ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ,
ಗೌರ್ಮೆಂಟ್ ಜಾಬಲ್ಲಿ ಇದ್ದಾರಾ, ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಈ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳ್ತಾ ಇದ್ದೀರಾ. ಸೊ ಈ ಥರ ಸಿಂಪಲ್ ಒಂದು 12 ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆಲ್ಲ ಕರೆಕ್ಟಾಗಿ ಉತ್ತರನ ಕೊಡಿ. ಹಾಗೆ ವೋಟರ್ ಐ ಡಿ, ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ, ಅದನ್ನು ಕೂಡ ಕೊಡಿ. ಅದನ್ನ ಚೆಕ್ ಮಾಡಿ ನೀವು ಅರ್ಹರ ಅನರ್ಹನ ಅಂತ ಆ ಒಂದು ಏನು ಆ್ಯಪ್ ಇದೆ ಅದರಲ್ಲಿ ಫಿಲ್ ಮಾಡ್ತಾರೆ. ಅವಾಗ ಸರ್ಕಾರಕ್ಕೂ ಈ ಮಾಹಿತಿ ಸಿಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಿ. ಏನು ಟೆನ್ಷನ್ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಅದರಿಂದ ಗೊತ್ತಾಗುತ್ತೆ ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅನ್ನೋದು ಈಸಿಯಾಗಿ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ರೀತಿ ಒಂದು ಪರಿಷ್ಕರಣೆ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಂದಾಗ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ಒಂದು ಪರಿಷ್ಕರಣೆ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.